ಮಾಡ್ಬೋದು ಅನ್ನೋದು ಮಕ್ಕಳು ಎಷ್ಟು ಜನ ಇದಾರಪ್ಪ ಅಲ್ವಾ ಎಲ್ಲ ಗೊತ್ತಾಗುತ್ತೆ. ಈಗ ನೀವು ಮಾಡಿಸ್ಕೊತೀರಾ ಇವತ್ತು ಚಾಲನೆ ಕೊಡ್ತಾವ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು. ಇವತ್ತು ಎಲ್ಲ ವರ್ಗದ ಜನ ರಾಜ್ಯದಲ್ಲಿ ಯಾವ ಜನ ಎಷ್ಟೆಷ್ಟು ಜನ ಎಷ್ಟು ವರ್ಗ ಇದೆ ಅಂದ್ಬಿಟ್ಟು ಇವತ್ತು ಜನಗಣತಿ ಮಾಡ್ತಾವ್ರೆ. ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಕೂಡ ಇದನ್ನ ಚಾಲನೆ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಸರ್ಕಾರ ಈಗ ನೀವು ಪ್ರತಿಯೊಂದು ಮನೆಯವರು ಬರ್ತಾರೆ, ಟೀಚರ್ಗಳು ಜನ ಇನ್ನು ಇನ್ನೊಂದು ಜನಗಣತಿ ಮಾಡೋದು ಅದೆಲ್ಲ ಬರೀಬೇಕು. ಆಮೇಲೆ ನಾಳೆ ಜನ ಮಕ್ಕಳು ಜಾತಿ ಗಣತಿ ಮಾಡೋದು ಇದು ಊರಿಗೆ ಇಡೀ ರಾಜ್ಯಕ್ಕೇ ಒಂದು ಹೊಸ ಮಾದರಿ, ಅಂದರೆ ಹೊಸ ಒಂದು ಆಸ್ತಿ ಕೊಟ್ಟಂಗೆ. ಇದು ಪ್ರತಿಯೊಂದು ವರ್ಗದವರು ಕೂಡ ಅವ್ರವ್ರು ಏನು ಜಾತಿ ಇದೆ ಅದನ್ನು ಅವ್ರ ಹೆಸರು ಮತ್ತು ಅವ್ರ ಕುಲ ಮತ್ತು ಅವ್ರು ಏನಿದೆ ಅದು ಹೇಳ್ಬೇಕು. ಹೇಳಿದದಕ್ಕೆ ಸರ್ಕಾರದಿಂದ ಒಂದು ಮಕ್ಕಳು ಸ್ಕೂಲ್ಗಾಗ್ಬೋದು, ಕಾಲೇಜ್ಗಾಗ್ಬೋದು, ಮತ್ತು ರೈತರದ್ದು ಬರೋ ಅಂಥ ಸವಲತ್ತು ಆಗ್ಬೋದು, ಮತ್ತು ಇನ್ನೂ ಅನೇಕ ಯೋಜನೆಗಳಿದೆಯಲ್ಲ ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದು ಇವತ್ತು ಸೇರಿಸಲಿಲ್ಲ ಅಂದರೆ ಇದು 50 ವರ್ಷದಿಂದನೇ ಜನಗಣತಿನೇ ಮಾಡಬೇಕಾಗಿತ್ತು. ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನ ಕೈಗೆತ್ಕೊಂಡಿರಲಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಅದು ಮಾಡಬೇಕು ಅಂದ್ಬಿಟ್ಟು ತುಂಬ ಜನ ಒತ್ತಾಯ ಮಾಡಿದ್ರು ಬೇಡ ಅಂತ. ಆದರೂ ಕೂಡ ಸಾಹೇಬರು ಹೇಳಿದ್ದಾರೆ ಮಾಡಲೇಬೇಕು ಅಂತ ಪಟ್ಟಿರ್ಕೆ ಮಾಡ್ತಾಯಿದ್ದಾರೆ. ಹಂಗಾಗಿ ಜನಗಣತಿ ಮಾಡೋದು ತುಂಬ ಇದು ಒಂಥರ ಆಸ್ತಿ ಇದ್ದಂಗೆ. ಈಗ ನಾವು ಒಂದು ಆರ್ ಟಿ ಸಿ ಮಾಡಬೇಕಾದ್ರೆ ನಾವು ಹೆಸರಲ್ಲಿ ಆರ್ ಟಿ ಸಿ ತಗೋತೀವಲ್ಲ, ಹಂಗೆ ಇದು ಜನಗಣತಿನೂ ಅದು ಒಂದು ಆಸ್ತಿ ಇದ್ದಂಗೆ. ನಾವು ಒಂದು ಮನೆ ಈಸೊತ್ತು ಮಾಡಿಸ್ಬೇಕು. ಈಸೊತ್ತು ಮಾಡ್ಸೋಕ್ಕೆ ನಾವು ಎಷ್ಟು ಸವಲತ್ತಾಗಿ ನಮ್ಮ ಹೆಸರಿಗೆ ಏನಿದೆ ಅದನ್ನ ಸೇರಿಸ್ಕೊತೀವಿ ಆನ್ಲೈನಲ್ಲಿ. ಅದೇ ಥರ ಇದು ಒಂದು ಜನಗಣತಿ, ಜಾತಿ ಗಣತಿ ಭಾಳ ಮುಖ್ಯವಾದದ್ದು. ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಜಾತಿಲಿ ಅವ್ರವ್ರು ಏನು ಹೆಸರಿದೆ, ಆದಿ ಕರ್ನಾಟಕ, ವಲಯ ಅಂದರೆ ವಲಯ ಇರಲಿ, ಮಾದಗ ಅಂದರೆ ಮಾದಗ ಇರಲಿ, ನಾಯಕ ಅಂದರೆ ನಾಯಕ ಇರಲಿ, ಯಾವುದಕ್ಕೆ ಅಷ್ಟ ಅದು, ಗೌಡ ಅಂದರೆ ಗೌಡ ಅನ್ನಲಿ, ಮತ್ತು ಸೆಟ್ರು ಅನೇಕ ಸೆಟ್ರುಗಳಿದ್ದಾರೆ, ಉಪರ್ ಸೆಟ್ ಇದ್ದಾರೆ, ಬಳಗಾರ್ ಸೆಟ್ ಇದ್ದಾರೆ, ಮತ್ತು ಇನ್ನೂ ಏನೋ ಸೆಟ್ರುಗಳು ತುಂಬ ಇದೆ. ಅವ್ರ ಹೆಸರು ಏನಿದೆ ಅದನ್ನು ಕರೆಕ್ಟಾಗಿ ಜನಗಣತಿಯಲ್ಲಿ ಮಾಡಿ ಅವ್ರನ್ನ ಹೆಸರನ್ನ ನೋಂದಣಿ ಮಾಡಿದ್ರೆ ನಿಮ್ಮ ಮುಂದಿನ ಮಕ್ಕಳಿಗಾಗಲಿ ಸ್ಕೂಲ್ ಸೇರಿಸೋದಾಗಲಿ ಎಲ್ಲೇ ಸವಲತ್ತು ಬರಬೇಕು ಸರ್ಕಾರದಿಂದ, ನಿಮಗೆ ಭಾಳ ಅನುಕೂಲ ಆಗುತ್ತೆ. ತುಂಬ ನಾನು ಸುತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದೀನಿ. ಜಿ ಮರಳಿ ಗ್ರಾಮದಿಂದ ನಮ್ಮ ಜನಪ್ರತಿನಿಧಿಗಳು ನನ್ನ ಚುನಾಯಿಸಿ ಸುತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಚಾಲನೆ ನೀಡಿದ್ದಾರೆ. ಹಾಗಾಗಿ ನಾವು ನಮ್ಮ ಜಿ ಮರಳಿ ಗ್ರಾಮದಲ್ಲಿ ಜಾತಿ ಜನಗಣತಿಯನ್ನು ತಮಟೆ ಬಡಿಯೋ ಮೂಲಕ ಚಾಲನೆಯನ್ನು ನೀಡಿದ್ದೀವಿ.